ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೂಡ ಜಾಸ್ತಿ ಆಗ್ತದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಚಿವರಂತ ಸುಧಾಕರ್ ನೇರೋಗರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಚರ್ಚೆ ನಡುವೆ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗು, ನಿನ್ನೆ ಕೂಡ ನೀವು ಒಂದು ಡಿನ್ನರ್ ಮೀಟಿಂಗಲ್ಲಿ ಭಾಗಿಯಾಗಿದ್ರಿ ಅಂತ ಹೇಳಿ. ನೋಡಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಕೋಮಲಣ್ಣ ದೊಡ್ಡಣ್ಣನವರು ಹಿಂದೆ DCC ಪ್ರೆಸಿಡೆಂಟ್ ಆಗಿದ್ರು. ಅವರ ಕುಟುಂಬಸ್ಥರು ಭಾಳ ದಿವಸಗಳಿಂದ ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ರು ಅಂತ ಹೇಳಿ ಅವರ ಮಗ ಪ್ರವೀಣ್ ದೊಡ್ಡಣ್ಣನವರು ಮತ್ತು ಅವರ ಸಹೋದರರು ಊಟಕ್ಕೆ ಕರೆದಿದ್ದಾರೆ, ಬನ್ನಿ ಅಂತ ಹೇಳಿದ್ರು. ನಾವು ಕ್ಯಾಬಿನೆಟ್ ಮುಗಿಸಿ ಅಲ್ಲಿ ಹೋಗಿ ಊಟ ಮಾಡಿ ಮತ್ತೆ ವಾಪಸ್ ಬಂದಿದ್ದೀವಿ. ಇದರಲ್ಲಿ ಏನು ಅಂಥ ವಿಶೇಷತೆ ಏನಿಲ್ಲ. ಇದಕ್ಕೆ ಏನು ತಾವು ಅಂದ್ಕೊಂಡಂಗೆ ಯಾವುದೇ ರೀತಿ ರಾಜಕೀಯ ಮತ್ತೊಂದಿಲ್ಲ. ಇದು ಒಂದು ಖಾಸಗಿ ಒಂದು ಊಟ. ನಾನು ನಿನ್ನೆ ಎಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಫಿರೋಜ್ ಸೇಠ್, ನಮ್ಮ ಮಾಜಿ ಶಾಸಕರು, ನಮ್ಮ ಆಸಿಫ್ ಸೇಠ್ ಅವರ ಸಹೋದರರು, ಅವ್ರ ಮನೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಊಟಕ್ಕೆ ಹೋಗಿದ್ದೆ. ಈಗ ಈ ಥರ ನೀವು ಪ್ರತಿಯೊಂದು ಊಟಕ್ಕೆ ಯಾರಿಲ್ಲಿ ಪಕ್ಷದ ಮುಖಂಡರು ಹಿರಿಯರು ಇರ್ತಾರೆ, ಅವರು ಊಟಕ್ಕೆ ಕರೆದಂಥದ್ದಕ್ಕೆ ಇವತ್ತು ಅದಕ್ಕೆ ರಾಜಕೀಯ ಮತ್ತೊಂದು ಲೇಪನ ಕೊಡುವಂಥದ್ದು ಬಹುಶಃ ಅದು ಒಳ್ಳೇದಲ್ಲ. ಶಾಸಕರು ಕೂಡ ಒಂದಷ್ಟು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ, ಚರ್ಚೆ ವಿಚಾರ, ಅದು ನಿಮ್ ಗಮನಕ್ಕೆ ಬಂದಿದೆ. ಅದರ ನಡುವೆ ಈ ತರ ಚರ್ಚೆಗಳು ಸಹಜ ಅಲ್ವಾ ಸರ್, ಸೇರಿದಂತ ಸಂದರ್ಭದಲ್ಲಿ? ನೋಡಿ, ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇದ್ದಾರೆ. ಅವರು ಚರ್ಚೆಗಳು ಅಲ್ಲಿ ಅವರ ಹಂತದಲ್ಲಿ ಇದ್ರ ಬಗ್ಗೆ ಇದಕ್ಕೆ ಏನು ಈ ರೀತಿಯಾದಂಥ ಒಂದು ಗೊಂದಲ ಇಲ್ಲಿ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಅವರು ಸ್ಪಷ್ಟವಾದಂಥ ಒಂದು ನಿರ್ಣಯವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಾರೆ. ನಾವೆಲ್ಲ ಪದೇ ಪದೇ ಹೇಳಿದ್ದೀವಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನೇ ಇರ್ಬೋದು ಅದಕ್ಕೆ ನಾವೆಲ್ಲರೂ ಬದ್ಧರು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಇದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ತೀರ್ಮಾನ ಅಂತಿಮ ಅಂತಕ್ಕಂಥದ್ದು. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಕೇವಲ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಯಾರೋ ಒಬ್ಬರು ಇಬ್ಬರು ಸ್ವಲ್ಪ ಒಂದು ಹೇಳಿಕೆಗಳು ಕೊಡುವಂಥದ್ದಕ್ಕೆ ಹೆಚ್ಚು ಅದಕ್ಕೆ ಪುಷ್ಟಿ ಕೊಡುವಂಥದ್ದು ಆಗ್ತಾ ಇದೆ. ಹೇಳಿಕೆಗಳನ್ನ ಕೊಡಬಾರ್ದು ಅಂತೀರಾ? ಯಾರು ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳ್ತೀರಾ? ಹಾಗಾದ್ರೆ ಖಂಡಿತ ಇವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲಿ ತೊಡಗಿರ್ತಕ್ಕಂಥದ್ದಾಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ವಿಧಾನಸಭೆ ಅಧಿವೇಶನ ಆಗ್ತಾ ಇದೆ. ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಇವತ್ತು ಬಹಳ ಸುದೀರ್ಘವಾಗಿ ಚರ್ಚೆಗಳಾಗ್ತಾ ಇದ್ದೇವೆ. ನಮ್ಮ ಸರ್ಕಾರ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬೇರೆ ಯಾವುದೇ ಸರ್ಕಾರಗಳು ಮಾಡದಷ್ಟು ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಇಲ್ಲಿ ಈ ಭಾಗದ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವು ಅನವಶ್ಯಕ ವಿಷಯಗಳು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ತಾಳ್ಮೆಯನ್ನು ಪ್ರದರ್ಶನ ಮಾಡಬೇಕು. ಇವತ್ತು ಈ ಭಾಗದ ಜನರ ಸಮಸ್ಯೆಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಬಣ ರಾಜಕೀಯ ನಡೀತಾ ಇದೆ, DK ಮತ್ತೆ ಸಿದ್ದರಾಮಯ್ಯ ನಡುವೆ ಬಣ ರಾಜಕೀಯ ನಡೀತಾ ಇದೆ, ಶಕ್ತಿ ಪ್ರದರ್ಶನ ನಡೀತಾ ಇದೆ. ಆತರ ಇದೆಯಾ? ನಿನ್ನೆ ನೀವು ಭೇಟಿಯಾದ ಸಂದರ್ಭ ಚರ್ಚೆಗಳೇನಾರು ಆಯ್ತು, ರಾಜಕೀಯ ಚರ್ಚೆಗಳು? ಖಂಡಿತ ಯಾವುದೇ ರೀತಿಯಾದಂಥ ರಾಜಕೀಯ ಚರ್ಚೆಗಳಾಗಿಲ್ಲ. ಕೇವಲ ಒಂದು ಊಟಕ್ಕೆ ಕರೆದಿದ್ರು, ಊಟ ಮಾಡಿದ್ವಿ, ಊಟ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ನಮ್ಮಷ್ಟು ನಾವು ಹಿಂತಿರುಗಿದ್ವಿ. ಯಾರು ಕೂಡ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು ಅಂತ ಹೇಳ್ತೀರಾ ಹಾಗಾದ್ರೆ ನೇರವಾಗಿ? ಖಂಡಿತ ನಾನು ಹೇಳುವಂಥದ್ದು, ಪಕ್ಷದ ಹೈಕಮಾಂಡ್ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಕೂಡ ಅಷ್ಟೇ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಅಂತಿಮ. ಅವರ ತೀರ್ಮಾನಕ್ಕೆ ಹೋಗಿರ್ತಕ್ಕಂಥ ವಿಚಾರ ಅಥವಾ ಅವರು ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ರ ವಿಚಾರದಲ್ಲಿ ನಾವ್ಯಾರು ಚರ್ಚೆ ಮಾಡ್ತಕ್ಕಂಥ ಅಥವಾ ಅದ್ರ ಬಗ್ಗೆ ವಿಷಯವನ್ನ ಪದೇ ಪದೇ ಅದನ್ನ ಹೊರಗೆ ತರ್ತಕ್ಕಂಥದ್ದು ನಮ್ಗೆ ಯಾರಿಗೂ ಅದಕ್ಕೆ ಹಕ್ಕಿಲ್ಲ. ಯಾರು ಹೇಳಿದ್ರೆ ಮಾನ್ಯತೆ ಕೊಡಬಾರ್ದು ಅಂತೀರಾ ಹಾಗಾದ್ರೆ? ಖಂಡಿತ ನಾನು ಎಲ್ಲ ನಮ್ಮ ಸ್ನೇಹಿತರು, ಶಾಸಕರಲ್ಲಿ ಮತ್ತು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಕಾಂಗ್ರೆಸ್ ಪಕ್ಷದ ಏನು ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವೆಲ್ಲರೂ ಕೇಳುವಂತದ್ದಕ್ಕೆ ಬದ್ಧವಾಗಿದ್ದೀವಿ. ಇದಿಷ್ಟು ಸಚಿವರಾದಂತ ಸುಧಾಕರ್ ಅವರ ಮಾತು, MC ಸುಧಾಕರ್ ಅವರ ಮಾತು. ನಿನ್ನೆ ಒಂದು DK ಶಿವಕುಮಾರ್ ಆಪ್ತ ಬಣದ ಡಿನ್ನರ್ ಮೀಟಿಂಗ್ ಏನಿತ್ತು ಅಂತ ಹೇಳ್ತಾ ಆಗಿದೆ. ಅದು ಖಾಸಗಿ ಕಾರ್ಯಕ್ರಮ, ಅಲ್ಲಿ ಯಾವುದೇ ರೀತಿ ರಾಜಕೀಯ ಚರ್ಚೆಗಳು ನಡೆದಿಲ್ಲ. ಆದ್ರೆ ಯಾರು ಕೂಡ ಶಾಸಕರ ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು. ಹೈಕಮಾಂಡ್ ಏನ್ ಹೇಳುತ್ತೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಅಂತಿಮವಾಗಿ ಇರ್ತೀವಿ. ಹಾಗಾಗಿ ಯಾರು ಕೂಡ ಈ ರೀತಿಯಾದ ಹೇಳಿಕೆಗಳನ್ನ ಕೊಡಬಾರ್ದು, ಗೊಂದಲವನ್ನ ಸೃಷ್ಟಿ ಮಾಡಬಾರ್ದು ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರುವಂತ. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಳಗಾವಿ.